तस्माध्याय शुश्रूषा कृष्णपूजा रतं मुनिम् विश्वेशमिष्टदं वन्दे परिव्राट् चक्रवर्तिनम् मूर्तित्वे परिकल्पितशतकृतो वर्त्मा पुनर्जन्मनाम् आत्मेत्यात्मविदां कृतश्चेदतां भर्तामरज्योतिषाम् लोकानां प्रलयोदयस्थितिविभुश्चानेकधा यश्रुतौ वाचं न सदधात्मनेककिरणस्त्रैलोक्यदीपो रविः यस्योदये जगदिदं प्रतिबोधमेति मध्यस्थितो प्रसरति प्रकृतिक्रियासु अस्पङ्गतो स्वपिति चोच्छ्वसतेकमात्रं भानुस्यैव जयति प्रकटप्रभावः। ಇವತ್ತು ಅಮೃತನಾಡಿಕೆಯ ಬಗ್ಗೆ ನೋಡುವ. ನಿನ್ನೆ ವಿಷನಾಡಿಕೆಯ ಬಗ್ಗೆ ನೋಡಿದ್ದೇನೆ. ಭೀಮೋ ರಾಮ ಜಲಂ ಮೃಗೋ ವಿಷ ವಿಭು ಕ್ಷೀಣೋಪಮನ್ ವಿಶ್ವನುತ್. ಭೀಮೋ ರಾಮ ಜಲಂ ಮೃಗೋ ವಿಷ ವಿಭು ಕ್ಷೀಣೋಪಮನ್ ವಿಶ್ವನುತ್. ಭೀಮೋ ರಾಮ ಜಲಂ ಮೃಗೋ ವಿಷ ವಿಭು ಕ್ಷೀಣೋಪಮನ್ ವಿಶ್ವನುತ್. ರಂಭಾ ಶಂಭು ಭವ ಜಲಂ ಜಲಗಭೃಗರ್ದುರ್ಗೋ ಭವಂ ದೈವನುತ್. ರಂಭಾ ಶಂಭು ಭವ ಜಲಂ ಜಲಭೃಗರ್ದುರ್ಗೋ ಭವಂ ದೈವನುತ್. ರಂಭಾ ಶಂಭು ಭವ ಜಲಂ ಜಲಭೃಗರ್ ದುರ್ಗೋ ಭವಂ ದೈವನುತ್. ವಿದ್ವಾನ್ ವೇಗ ಭಗ ಪ್ರಭುರ್ನವದಿವಾ ವಿಷ್ಣುಪ್ರಭಾ ಜೀವನುತ್. ವಿದ್ವಾನ್ ವೇಗ ಭಗ ಪ್ರಭುರ್ನವದಿವಾ ವಿಷ್ಣುಪ್ರಭಾ ಜೀವನುತ್. ವಿದ್ವಾನ್ ವೇಗ ಭಗ ಪ್ರಭುರ್ನವದಿವಾ ವಿಷ್ಣುಪ್ರಭಾ ಜೀವನುತ್. ಆಗ್ನೇಯಾದಿಶತಾನತೀತ್ಯ ಪರತೋ ನಾಡ್ಯಶ್ಚ ತಸ್ರೋ ಮೃತಂ. ಆಗ್ನೇಯಾದಿಶತಾನತೀತ್ಯ ಪರತೋ ನಾಡ್ಯಶ್ಚ ತಸ್ರೋ ಮೃತಂ. ಆಗ್ನೇಯಾದಿಶತಾನತೀತ್ಯ ಪರತೋ ನಾಡ್ಯಶ್ಚ ತಸ್ರೋ ಮೃತಂ. ಈ ಶ್ಲೋಕದ ಪದಚ್ಛೇದ ನೋಡುವ. ಭೀಮಃ ರಾಮಃ ಜಲಂ ಮೃಗಃ ವಿಷವಿಭುಃ ಕ್ಷೀಣಃ ಪಮನ್ ವಿಶ್ವನುತ್. ರಂಭಾ ಶಂಭುಃ ಭವಾ ಜಲಂ ಜಲಭೃಗುಃ ದುರ್ಗಃ ಭವಂ ದೈವನುತ್. ವಿದ್ವಾನ್ ವೇಗ ಭಗ ಪ್ರಭುಃ ನವ ದಿವಾ ವಿಷ್ಣುಃ ಪ್ರಭಾ ಜೀವನುತ್. ಆಗ್ನೇಯಾದಿಷು ತಾನ್ ಅತೀತ್ಯ ಪರತಃ ನಾಡ್ಯಃ ಚತಸ್ರಃ ಅಮೃತಂ ಎಂಬುದಾಗಿ ಪದಚ್ಛೇದ. ಇಲ್ಲಿಯೂ ಕೂಡ ಹಿಂದಿನ ಹಾಗೆ ಆಗ್ನೇಯಾದಿಷು ತಾನತೀತ್ಯ ಪರತಃ ನಾಡ್ಯಶ್ಚತಸ್ರೋ ಮೃತಂ. ಆಗ್ನೇಯಾದಿಷು ಅಂತ ಹೇಳಿದ್ರೆ ಆಗ್ನೇಯ ಅಂತ ಹೇಳಿದ್ರೆ ಅಗ್ನಿದೇವತಾಕವಾದ ನಕ್ಷತ್ರ ಅಂದ್ರೆ ಕೃತ್ತಿಕಾದಿಷು ಎಂಬುದಾಗಿ ಅರ್ಥ. ಕೃತ್ತಿಕಾದಿ ನಕ್ಷತ್ರಗಳಲ್ಲಿ ಕ್ರಮವಾಗಿ ತಾನ್ ಅತೀತ್ಯ ಅಂದ್ರೆ ಯಾವ ಸಂಖ್ಯೆಯನ್ನು ಹೇಳಿದ್ದಾರೆ. ಭೀಮೋ ರಾಮ ಜಲಂ ಮೃಗೋ ವಿಷ ವಿಭು ಎಂಬುದಾಗಿ ಏನು ಹೇಳಿದ್ದಾರೆ ಆ ಸಂಖ್ಯೆಗಳನ್ನು ಬಿಟ್ಟು ಆ ಸಂಖ್ಯೆಗಳ ನಂತರದ ತಾನತೀತ್ಯ ಪರತ ಅದನ್ನ ನಂತರದ ನಾಡ್ಯ ಚತಸ್ರ 4 ಗಳಿಗೆಗಳು ಅಮೃತ ಗಡಿಗಳು. ಅಮೃತ 4 ನಾಡಿಕೆಗಳು ಅಥವಾ 4 ಗಳಿಗೆಗಳು ಅಮೃತ ಗಳಿಗೆ ಅಂತೇಳಿ ಹೇಳ್ತಾರೆ. ಹಾಗಿದ್ರೆ ಕೃತ್ತಿಕಾ ನಕ್ಷತ್ರದಿಂದ ಆರಂಭ ಮಾಡಿದ್ರೆ ಆಯ್ತು. ಕೃತ್ತಿಕಾ ನಕ್ಷತ್ರಕ್ಕೆ ಹೇಗೆ ಭೀಮಃ. ಭೀಮ ಅಂತೇಳಿ ಹೇಳಿದ್ರೆ ಎಷ್ಟು? ಭೀ ಅಂತೇಳಿ ಹೇಳಿದ್ರೆ 4, ಮಾ ಅಂತ ಹೇಳಿದ್ರೆ 5 ಅಂಕಾನ ಮಾಮತೋ ಗತಿ ಮಾಡಿದಾಗ 54 ಆಗ್ತದೆ. ಹಾಗಿದ್ರೆ ಕೃತ್ತಿಕಾ ನಕ್ಷತ್ರದಲ್ಲಿ 54 ಗಳಿಗೆಯಿಂದ ನಂತರದ 4 ಗಳಿಗೆಗಳು ಅಮೃತಕಟಿ. ಇನ್ನು ಕೃತ್ತಿಕಾ ಆದ್ಮೇಲೆ ರೋಹಿಣಿ ನಕ್ಷತ್ರ. ರೋಹಿಣಿ ನಕ್ಷತ್ರದಲ್ಲಿ ರಾಮ.
ರಾಮ ರಾ ಅಂತೇಳಿ ಹೇಳಿದ್ರೆ 2, ಮಾ ಅಂತ ಹೇಳಿದ್ರೆ 5. 52ರ ನಂತರ 56 ಗಳಿಗೆವರೆಗಿನ 4 ಗಳಿಗೆಗಳು ರೋಹಿಣಿ ನಕ್ಷತ್ರದಲ್ಲಿ ವಿಷಕಟಿ. ಮೃಗಶಿರ ನಕ್ಷತ್ರದಲ್ಲಿ ಜಲಂ. ಜ ಅಂತೇಳಿ ಹೇಳಿದ್ರೆ 8. ಲಾ ಅಂತೇಳಿ ಹೇಳಿದ್ರೆ 3. 38ರ ನಂತರ 42 ಗಳಿಗೆಯವರೆಗೆ ನಮಗೆ ಮೃಗಶಿರ ನಕ್ಷತ್ರದಲ್ಲಿ ಅಮೃತಘಟಿ. ಜಲಂ ಮೃಗ. ಮೃ ಎಂಬುದು ಮ. ಗ ಅಂತ ಹೇಳಿದ್ರೆ 3. ಉಲ್ಟಾ ಮಾಡಿದಾಗ 35 ಆಗ್ತದೆ. ಮೃಗಶಿರ ಆದ್ಮೇಲೆ ಆರ್ದ್ರಾ ನಕ್ಷತ್ರದಲ್ಲಿ 35 ಗಳಿಗೆಯ ನಂತರ 39 ಗಳಿಗೆಯವರೆಗಿನ 4 ಗಳಿಗೆಗಳು ಅಮೃತಘಟಿ. ವಿಷ. ಶ ಅಂತೇಳಿ ಹೇಳಿದ್ರೆ 6. ಬಿ ಅಂತೇಳಿ ಹೇಳಿದ್ರೆ ವಿಷ. ಶ 5. 6. ಶ 6. ವಿಷದ ಶ. ವಿಷದ ಶಾರು ಅಲ್ಲಿ 5 ಅಂತ ಇದಲ್ಲ. ಹೌದು, 5 ಅಂತ ಬರ್ದಿದ್ದಾರೆ. ಹಾಗಿದ್ರೆ ಚಿಕ್ಕ ವಿಷ ಮಾಡಬೇಕು. 1 ನಿಮಿಷ. ಏನಪ್ಪ ಬೇರೆ ಅದರಲ್ಲಿ ಆಕ್ಚುಲಿ ವಿಷ ಅಂತ ಷಣ್ಮುಖ ಶಕಾರ ಹಾಕಿದ್ದಾನೆ. ಶಂಕರ ಶಕಾರ ಮಾಡ್ತಾರೆ. ಅಮೃತಘಟಿಗೆ ಪುನರ್ವಸು ನಕ್ಷತ್ರದಲ್ಲಿ 54ರಿಂದ 58ರವರೆಗೆ. ಆಗ ನಾವು ವಿಷ ಅಂತ ಹೇಳುವಂತದ್ರಲ್ಲಿ ಷಣ್ಮುಖ ಶಕಾರ ತೆಗಿಬೇಕಾಗ್ತದೆ. ಅಲ್ಲಿ ಚಿಕ್ಕ ಶಕಾರ ಮಾಡ್ಬೇಕಾಗ್ತದೆ. ಷಣ್ಮುಖ ಶಕಾರ ಆದ್ರೆ 6 ಅಂತ ಆಗ್ತದೆ. ಅದರಿಂದ ಅಲ್ಲಿ ವಿಷ ಅಂತೇಳಿ ನೀವು ಶಂಕರ ಶಕಾರ ಮಾಡಿಕೊಡಿ. ವಿಷ ಬಿಂಬು. ಬೇರೆ ಇಲ್ಲಿ ಅದ್ರ ಶ್ಲೋಕ ಬೇರೆ ಅದರಲ್ಲಿ ಪಾಠಾಂತರ ಉಂಟ ಅಂತ ನೋಡ್ತೇನೆ. ಈಗ ಉಪಲಬ್ಧಿ ಇರುವಂತದ್ರಲ್ಲಿ ಅಲ್ಲಿ ಇದು ಕೊಟ್ಟಿದ್ದಾರೆ ಅಷ್ಟೇ. ಹಂಗೇನ ವೈವ್ಯಾಪ್ತಿಯೋ ನಿಲ್ಲೋದು ಹಾಗೇನ ಗಮನ ಹೇಳುವಂತದ್ದು ಉಂಟು. ಇದರ ಅಮೃತನಾಡಿಕೆ ಶ್ಲೋಕ ಇಲ್ಲ ಅದರ. ಷಣ್ಮುಖ ಶಕಾರ ತಗೊಂಡ್ರೆ 64ರಿಂದ 68 ಆಗತ್ತಲ್ವಾ ಗುರುಗಳೇ? ಅದಕ್ಕೆ 60 ಗಳಿಗೆ ಆದ್ರಿಂದಾಗಿ ನಮಗೆ ಅದು ಅದಕ್ಕೆ ಅದೇ 54ರಿಂದ ಸಾಮಾನ್ಯ ನಮಗೆ ವಿಷಯ ಗೊತ್ತುಂಟಲ್ಲ. 54ರಿಂದ ಪುನರ್ವಸು ನಕ್ಷತ್ರದಲ್ಲಿ 58 ಗಳಿಗೆವರೆಗೆ 4 ಗಳಿಗೆಗಳ ಕಾಲ ಅಮೃತಘಟಿ. ವಿಭುಹು ನಂತರದ್ದು ವಿಭು. ಭಾ ಅಂತ ಹೇಳಿದ್ರೆ 4. ವಾ ಅಂತ ಹೇಳಿದ್ರು 4. ವಿಭು ಅಂತ ಹೇಳುವಲ್ಲಿ 44ರಿಂದ ಅಂದ್ರೆ ಪುಷ್ಯ ನಕ್ಷತ್ರದಲ್ಲಿ 44 ಗಳಿಗೆಯಿಂದ 48 ಗಳಿಗೆಯವರೆಗಿನ ಕಾಲ ವಿಷಘಟಿ ಅಮೃತಘಟಿ. ಕ್ಷೀಣ. ಇನ್ನು ಆಶ್ಲೇಷ ನಕ್ಷತ್ರದಲ್ಲಿ ನಾ ಅಂತೇಳಿ ಹೇಳಿದ್ರೆ 5 ಆಗ್ತದೆ. ಕ್ಷಿ ಎನ್ನುವಲ್ಲಿ ಷಣ್ಮುಖ ಶಕಾರ, ಅದಕ್ಕೆ 6. 56ರಿಂದ 60 ಗಳಿಗೆವರೆಗಿನ ಕಾಲಘಟಿಗಳು ನಮಗೆ ಅಮೃತಘಟಿ. ಇದರಲ್ಲಿ ಏನು ಕೊಟ್ಟಿದ್ದಾರೆ ಹಾಗೆ ಉಂಟಲ್ಲ, ಸರಿ. ಕ್ಷೀಣ. ಇನ್ನು ಆಶ್ಲೇಷ ನಕ್ಷತ್ರದಲ್ಲಿ ಮಖ ನಕ್ಷತ್ರದಲ್ಲಿ ವಮನ್. ನಕಾರಕ್ಕೆ 0 ನ ಎಂಬಲ್ಲಿ. ಮಕಾರ ಅಂತ ಹೇಳಿದ್ರೆ 5. ವಕಾರ ಅಂತ ಹೇಳಿದ್ರೆ 4. 54ರಿಂದ
58 ಗಳಿಗೆವರೆಗಿನ 4 ಗಳಿಗೆಗಳು ಮಖಾ ನಕ್ಷತ್ರದಲ್ಲಿ ಅಮೃತಘಟಿ. ವಿಶ್ವನತು, ನತು ಎಂಬುದು 00, ವಿಶ್ವ ಎಂಬಲ್ಲಿ ವಾ 4, ವಿ ಅಂತ ಹೇಳಿದ್ರೆ 4. ಅದರಿಂದ ಈ 44 ಗಳಿಗೆಯಿಂದ 48 ಗಳಿಗೆವರೆಗೆ ಹುಬ್ಬ ನಕ್ಷತ್ರದಲ್ಲಿ ಅಮೃತಘಟಿ. ಇನ್ನು ಉತ್ತರ ನಕ್ಷತ್ರದಲ್ಲಿ ರಂಭಾ, ರಂ ಅಂತೇಳಿ ಹೇಳಿದ್ರೆ 2, ಭಾ ಅಂತೇಳಿ ಹೇಳಿದ್ರೆ 4, 42 ಆಗ್ತದೆ. 42ರಿಂದ 46ರವರೆಗಿನ ಗಳಿಗೆಗಳು ಉತ್ತರ ನಕ್ಷತ್ರದಲ್ಲಿ ಉತ್ತರ ನಕ್ಷತ್ರದಲ್ಲಿ ಅಲ್ಲ ಕೇಳ್ತಿದೆ ಗುರುಗಳೇ. ಸರಿ ಸರಿ. ರಂಭ ಎಂಬಲ್ಲಿ ಉತ್ತರ ನಕ್ಷತ್ರದಲ್ಲಿ ಕಾಲ್ ಬರ್ತಾ ಇತ್ತು ಯಾಕೆ. ಸರಿ, ಉತ್ತರ ನಕ್ಷತ್ರದಲ್ಲಿ 42 ಗಳಿಗೆಯಿಂದ 46 ಗಳಿಗೆಯವರೆಗೆ ನಮಗೆ ಅಮೃತಘಟಿ. ಉತ್ತರ ಆದ್ಮೇಲೆ ಹಸ್ತ ನಕ್ಷತ್ರ, ಶಂಭು, ಶಂ ಅಂತೇಳಿ ಹೇಳಿದ್ರೆ 5, ಭೂ ಅಂತೇಳಿ ಹೇಳಿದ್ರೆ 4, 45ರಿಂದ 49 ಗಳಿಗೆವರೆಗಿನ 4 ಗಳಿಗೆಗಳ ಕಾಲಗಳು ನಮಗೆ ಅಮೃತಘಟಿ. ಭವ ಉತ್ತರ ಹಸ್ತ ಆದ್ಮೇಲೆ ನಮಗೆ ಚಿತ್ರ, ಚಿತ್ರ ನಕ್ಷತ್ರದಲ್ಲಿ ಭವ 2 ಕೂಡ 4, 44ರಿಂದ 48 ಅಮೃತಘಟಿ. ಇನ್ನು ಜಲಂ, ಚಿತ್ರ ಆದ್ಮೇಲೆ ಸ್ವಾತಿ, ಲಾ ಅಂತೇಳಿ ಹೇಳಿದ್ರೆ ನಮಗೆ 3, ಜ ಅಂತೇಳಿ ಹೇಳಿದ್ರೆ 8, 38ರಿಂದ 42ರವರೆಗಿನ 4 ಗಳಿಗೆಗಳು ನಮಗೆ ಸ್ವಾತಿ ನಕ್ಷತ್ರದಲ್ಲಿ ಅಮೃತಘಟಿ. ಪುನಃ ಜಲ, ಅದರಿಂದ 38ರಿಂದ ಯಾವುದು ವಿಶಾಖ ನಕ್ಷತ್ರದಲ್ಲಿ ಕೂಡ 38 ಗಳಿಗೆಯಿಂದ 42 ಗಳಿಗೆಯವರೆಗೆ ಅಮೃತಘಟಿ. ಇನ್ನು ಸ್ವಾತಿ, ವಿಶಾಖ, ಅನುರಾಧ, ಅನುರಾಧ ನಕ್ಷತ್ರದಲ್ಲಿ ಭೃಗುಹು, ಭೃ ಅಂತ ಹೇಳುವಂತದ್ದು 4, ಗು ಅಂತ ಹೇಳಿದ್ರೆ 3, 34ರಿಂದ 38 ಗಳಿಗೆ ನಮಗೆ ಅನುರಾಧ ನಕ್ಷತ್ರದಲ್ಲಿ ಅಮೃತಘಟಿ. ಜ್ಯೇಷ್ಠ ನಕ್ಷತ್ರದಲ್ಲಿ ದುರ್ಗಹ, ದು ಅಂತೇಳಿ ಹೇಳಿದ್ರೆ 8, ಗ ಅಂತೇಳಿ ಹೇಳಿದ್ರೆ 3, 38ರಿಂದ 42ರವರೆಗೆ ಜ್ಯೇಷ್ಠ ನಕ್ಷತ್ರದಲ್ಲಿ ಅಮೃತಘಟಿ. ಮೂಲ ನಕ್ಷತ್ರದಲ್ಲಿ ಭವಂ 44ರಿಂದ 48. ಇನ್ನು ಜ್ಯೇಷ್ಠ ಮೂಲ ಆದ್ಮೇಲೆ ನಮಗೆ ಪೂರ್ವಾಷಾಢ, ಪೂರ್ವಾಷಾಢ ನಕ್ಷತ್ರದಲ್ಲಿ ದೈವನುತು, ನುತು ಎಂಬುದು 0, ದೈ ಅಂತೇಳಿ ಹೇಳಿದ್ರೆ ದಕಾರವನ್ನು ಹೇಳಿದ್ರೆ 8 ಆಗ್ತದೆ. ವಾ ಅಂತೇಳಿ ಹೇಳಿದ್ರೆ 4, 48ರಿಂದ 52 ಗಳಿಗೆವರೆಗಿನ ಕಾಲಘಟ್ಟಗಳು ಪೂರ್ವಾಷಾಢ ನಕ್ಷತ್ರದಲ್ಲಿ ಅಮೃತಘಟಿ. ಇನ್ನು ವಿದ್ವಾನ್, ವಿದ್ವಾನ್ ನಕಾರ 0, ವಿದ್ವಾ ಅಂತ ಹೇಳುವಂತ 2 ಕೂಡ ವಕಾರ ಆದ್ರಿಂದಾಗಿ 4, 44 ಉತ್ತರಾಷಾಢ ನಕ್ಷತ್ರದಲ್ಲಿ 44ರಿಂದ 48 ಗಳಿಗೆಗಳ ಕಾಲ ನಮಗೆ ಅಮೃತಘಟಿ. ವೇಗ, ವ ಅಂತ ಹೇಳಿದ್ರೆ 4, ಗ ಅಂತ ಹೇಳಿದ್ರೆ 3, 34ರಿಂದ 38ರವರೆಗೆ ನಮಗೆ ಶ್ರವಣ ನಕ್ಷತ್ರದಲ್ಲಿ ಅಮೃತಘಟಿ. ಹಾಗೆ ಭಗ, ಭಗ ಅಂತ ಹೇಳಿದ್ರು 4, 3, 34ರಿಂದ 38 ಗಳಿಗೆವರೆಗೆ 4 ಗಳಿಗೆಗಳ ಕಾಲ ಧನಿಷ್ಠ ನಕ್ಷತ್ರದಲ್ಲಿಯೂ ಕೂಡ ಅಮೃತಘಟಿ. ಇನ್ನು ಶತಭಿಷ ನಕ್ಷತ್ರದಲ್ಲಿ ಪ್ರಭುಹು, ಪ್ರ ಅಂತ ಹೇಳಿದ್ರೆ 2, ಭ ಅಂತೇಳಿ ಹೇಳಿದ್ರೆ 4, 42ರಿಂದ 46 ಗಳಿಗೆವರೆಗಿನ ಕಾಲಘಟ್ಟಗಳು ಶತಭಿಷ ನಕ್ಷತ್ರದಲ್ಲಿ ಅಮೃತಘಟಿ. ಇನ್ನು ನವ, ಪೂರ್ವಭಾದ್ರ ನಕ್ಷತ್ರದಲ್ಲಿ ನವ, ನ ಅಂತ ಹೇಳಿದ್ರೆ 0, ವ ಅಂತ ಹೇಳಿದ್ರೆ 4, 40ರಿಂದ 44 ಘಟಿಗೆಯವರೆಗಿನ ಕಾಲ ಅಮೃತಘಟಿ. ಉತ್ತರಾಭಾದ್ರ ನಕ್ಷತ್ರದಲ್ಲಿ ದಿವಾ, ದಿ ಅಂತ ಹೇಳಿದ್ರೆ 8, ವ ಅಂತ ಹೇಳಿದ್ರೆ 4, 48ರಿಂದ
52ರವರೆಗಿನ 4 ಘಟಿಕೆಗಳು ಉತ್ತರಾಭಾದ್ರಾ ನಕ್ಷತ್ರದಲ್ಲಿ ಅಮೃತ ಘಟಿ. ರೇವತಿ ನಕ್ಷತ್ರದಲ್ಲಿ ವಿಷ್ಣು ಅಂತೇಳಿ ಹೇಳಿದ್ರೆ ನ ಅಂತೇಳಿ ಹೇಳಿದ್ರೆ 5, ವ ಅಂತ ಹೇಳಿದ್ರೆ 4. ಅದರಿಂದ 54ರಿಂದ 58 ಗಳಿಗೆವರೆಗಿನ ಕಾಲಘಟ್ಟಗಳು ನಮಗೆ ರೇವತಿ ನಕ್ಷತ್ರದಲ್ಲಿ ಅಮೃತ ಘಟಿ. ಪ್ರಭಾ. ಇನ್ನು ಅಶ್ವಿನಿ ನಕ್ಷತ್ರದಲ್ಲಿ ಪ್ರ ಅಂತ ಹೇಳಿದ್ರೆ 2, ಭ ಅಂತ ಹೇಳಿದ್ರೆ 4, 42ರಿಂದ 46 ಗಳಿಗೆವರೆಗಿನ ಕಾಲ. ಜೀವನುತು ಭರಣಿ ನಕ್ಷತ್ರದಲ್ಲಿ ನುತು ಅಂತ ಹೇಳಿದ್ರೆ 0, ವ ಅಂತ ಹೇಳಿದ್ರೆ 4, ಜಿ ಅಂತೇಳಿ ಹೇಳಿದ್ರೆ 8, 48ರಿಂದ ನಮಗೆ 52ರವರೆಗಿನ 4 ಘಟಿಕೆಗಳ ಕಾಲ ಭರಣಿ ನಕ್ಷತ್ರದಲ್ಲಿ ಅಮೃತ ಘಟಿ. ಆಗ್ನೇಯಾದಿಷು ತಾನತೀತ್ಯ ಪರತಃ ನಾಡ್ಯ ಚತಸ್ರ ಅಮೃತಂ. ಇದು ಅಮೃತ ಗಳಿಗೆಗಳು ಇಷ್ಟು ಅಂತೇಳಿ ಹೀಗೆ ವಿಷಘಟಿ ಮತ್ತೆ ಅಮೃತ ಘಟಿಕೆಗಳ ಕಾಲವನ್ನ ಹೇಳಿದ್ದಾರೆ. ಇನ್ನೊಂದು ನಮಗೆ ಉಷ್ಣಶಿಖಾ ಅಂತ ವ್ಯವಸ್ಥೆ ಕೂಡ ಇದೆ. ನಮಗೆ ಪಂಚಾಂಗದಲ್ಲಿ ಇಷ್ಟ ಅಮೃತ ಮತ್ತೆ ವಿಷಘಟಿ ಮಾತ್ರ ಬರ್ತದೆ. ನಮಗೆ ಈ ನಕ್ಷತ್ರಗಳ ವ್ಯವಸ್ಥೆಯಲ್ಲಿ ಇನ್ನೊಂದು ಉಷ್ಣಶಿಖಾ ಕಾಲಘಟ್ಟಗಳು ಕೂಡ ಇದೆ, ನಕ್ಷತ್ರಗಳಿಗೆ ಹೇಳಿರುವಂತದ್ದಿದೆ. ಅದರದ್ದು ನಮಗೆ ಅಮೃತ ಯೋಗಗಳು ಅಂತ ಹೇಳುವಂತದ್ದು ಬೇರೆ ವ್ಯವಸ್ಥೆ ಇದೆ. ಇದು ಅಮೃತ ಘಟಿಕಾಲ ಅಂತ ಹೇಳುವಂತದ್ದು ಬೇರೆ ವ್ಯವಸ್ಥೆ. ಇದರಲ್ಲಿ ಶಿಖಾಕ್ಕೆ ಇಷ್ಟು ಗಳಿಗೆಗಳನ್ನ ಹೇಳ್ತಾರೆ. ಅದಕ್ಕೆ ಅಶ್ವಾಮ್ಯ ನಾಡ್ಯೋದ್ವಾಂಶೇವಂ ಹೇಳಿ ಬರ್ತದೆ. ಮೋಸ್ಟ್ಲಿ ಇದರಲ್ಲಿ ಮುಂದಕ್ಕೆ ಬರ್ತದೆ ಅಂತ ಕಾಣ್ತದೆ. ಹಾಗೆ ಬಂದಾಗ್ಲೇ ನಾವು ಮುಹೂರ್ತ ಇದರಲ್ಲಿ ಬರ್ತದೆ ಅಂತ ಆಗ ನೋಡುವ. ಅಲ್ಲಿಯೂ ಕೂಡ ಒಂದಷ್ಟು ಗಳಿಗೆಗಳ ವ್ಯವಸ್ಥೆಯನ್ನು ಮಾಡ್ತಾರೆ. ಸರಿ, ಇವತ್ತಿನ ಪಾಠ ಶ್ರೀಕೃಷ್ಣ ಅರ್ಪಣಮಸ್ತು. ಮೂರ್ತಿತ್ವೇ ಪರಿಕಲ್ಪಿತಃ ಶ್ರುತಭೃತೋ ವರ್ತ್ಮಾ ಪದಾರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಪ್ರತಿಷ್ಠೇಯಡತಾಂ ಭರ್ತಾಂ ಜ್ಯೋತಿಷಾಂ ಲೋಕಾನಾಂ ಪ್ರಲಯೋದಯ ಸ್ಥಿತಿ ವಿಭುಷ್ಟಾನೇಕಧಾ